ವೆಲ್ ಯಾಕೆ ಕುಟುಂಬ ಸಮೇತರಾಗಿ ಬರಬೇಕು ಅಂತಂದರೆ, ಇದು ಎಲ್ಲರಿಗೂ ಬೇಕಾಗಿರೋ ಒಂದು ವಿದ್ಯೆ. ಸೊ ಇದು ಒಬ್ಬರಿಗೆ ಮಾತ್ರ ಇದ್ದರೆ ಸಾಲದು ಅಂತಂತ ಹೇಳಲಿಕ್ಕಿಲ್ಲ. ಇದು ಊಟ ಇದ್ದ ಹಾಗೆ. ಸೊ ಎಲ್ಲರೂ ಊಟ ಮಾಡಬೇಕಾ ಮನೆಯಲ್ಲಿ? ಮಕ್ಕಳು ಮಾಡಬೇಕು, ದೊಡ್ಡವರು ಮಾಡಬೇಕು, ವಯಸ್ಸಾದವರು ಮಾಡಬೇಕು. ಅಥವಾ ಇದು ಉಸಿರಿದ್ದಾಗೆ, ಗಾಳಿ ಇದ್ದಾಗೆ, ಎಲ್ಲರಿಗೂ ಗಾಳಿ ಬೇಕೇ, ಉಸಿರು ಬೇಕು. ಸೊ ಹಾಗಾಗಿ ಈ ಒಂದು ವಿಶ್ವ ಜ್ಞಾನ ಅನ್ನುವಂಥದ್ದು ಎಲ್ಲರಿಗೂ ಬೇಕು. ಹಣದ ಬಗ್ಗೆ ಅರಿವು ಎಲ್ಲರಿಗೂ ಗೊತ್ತಿದ್ದಾಗ ಮಾತ್ರ ಕೆಲವು ನಿರ್ಣಯಗಳನ್ನು ಮಾಡೋದಕ್ಕೆ ಸುಲಭ ಆಗುತ್ತೆ. ವಿಶೇಷವಾಗಿ ಮುಂಬರುವ ಕಾರ್ಯಾಗಾರ ಸಾಲ ತೀರಿಸುವುದು ಹೇಗೆ ಅನ್ನುವಂಥ ಕಾರ್ಯಾಗಾರ ಆಗಿರೋದಕ್ಕೆ ಪ್ರತಿಯೊಬ್ಬರೂ ಡೆಸಿಷನ್ ಮಾಡಬೇಕಾಗುತ್ತೆ. ಎಲ್ಲರಿಗೂ ಈ ಜ್ಞಾನ ಗೊತ್ತಿದ್ದಾಗ ನಾವು ನಿರ್ಣಯಗಳು ತೆಗೆದುಕೊಳ್ಳೋದಕ್ಕೆ ತುಂಬ ಸುಲಭವಾಗುತ್ತೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಹೇಳುವಂಥದ್ದು, ಈಗ ಯಾವುದೋ ಒಂದು ನನ್ನ ಹತ್ರ 10 ಸೈಟ್ ಇದೆ. ಒಂದು ಸೈಟ್ ಮಾರಿದ್ರೆ ನನ್ನ ಸಾಲ ತೀರೋಗುತ್ತೆ ಅಂತ ಅಂದುಕೊಳ್ಳೋಣ. ಈಗ ನನ್ನ ಮನೆಯಲ್ಲಿ ನಾನೊಬ್ಬನೇ ಅಲ್ಲ ಸೈಟ್ ಮಾರೋದಕ್ಕೆ ಡೆಸಿಷನ್ ಮಾಡುವಂಥದ್ದು. ನನ್ನ ಅಪ್ಪ ಇರ್ತಾರೆ, ನನ್ನ ಅಮ್ಮ ಇರ್ತಾರೆ, ಅಥವಾ ನನ್ನ ಹೆಂಡತಿ ಡಿಸೈಡ್ ಮಾಡಬೇಕು, ನನ್ನ ಮಕ್ಕಳ ಅನುಮತಿನೂ ಬೇಕು. ಈಗ ಒಂದು ವೇಳೆ ನನಗೆ ಮಾತ್ರ ಇದು ಗೊತ್ತಿದೆ, ಅವ್ರು ಯಾರಿಗೂ ಗೊತ್ತಿಲ್ಲ ಅಂತಂದರೆ ಅವ್ರು ನಿಜವಾಗ್ಲೂ ನಮ್ಗೆ ಎನ್ಕರೇಜ್ ಮಾಡ್ತಾರೆ? ಯಾವುದೇ ಕಾರಣಕ್ಕೂ ಸೈಟ್ ಮಾಡೋಕ್ಕೆ ನಾನು ಬಿಡಲ್ಲ ಅಂತ ಹೇಳ್ತಾರೆ. ಆಗ ಎಷ್ಟು ಕಷ್ಟ ಇರುತ್ತೆ ನಮಗೆ ನಿರ್ಣಯ ತೆಗೆದುಕೊಳ್ಳೋದಕ್ಕೆ. ಅಥವಾ ಬೇರೆ ಎಕ್ಸಾಂಪಲ್ ಹೇಳ್ತೇನೆ. ಉದಾಹರಣೆಗೆ ಈಗ ನಾವು ಸಾಲದಲ್ಲಿದ್ದೀವಿ. ಯಾವುದೋ ಒಂದು ಹಬ್ಬ ಮಾಡೋದು ಬೇಡ, ಅಥವಾ ಅಲ್ಲೆಲ್ಲ ಹೋಗಬೇಕು ಅಂತಿದ್ವು, ಹೋಗೋದು ಬೇಡ, ಖರ್ಚು ಹೆಚ್ಚಾಗುತ್ತೆ ಅಂತಂತೇಳಿ ನಮ್ಗೆ ಗೊತ್ತಿರುತ್ತೆ. ಇದು ನಿಜವಾಗ್ಲೂ ನಾವು ಮನೇಲಿರೋರಿಗೆ ಯಾರಿಗೂ ಗೊತ್ತಿಲ್ಲ ಅನ್ನೋದಾದರೆ ಅವರೆಲ್ಲ ನಿಜವಾಗ್ಲೂ ನಮ್ಗೆ ಎನ್ಕರೇಜ್ ಮಾಡ್ತಾರೆ? ಏನು ಅನ್ಬೋದು ಅವರು? ವರ್ಷಕ್ಕೊಂದು ಹಬ್ಬ ಬರುತ್ತೆ, ಹಬ್ಬಕ್ಕೆ ಬಟ್ಟೆ ತೆಗೆದುಕೊಟ್ಟಿಲ್ಲ. ಅಲ್ಲ, ಸಾಲ ಎಷ್ಟೇ ಇರಲಿ, ಅವರು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ನನಗೆ ಬಟ್ಟೆ ತೆಗೆದುಕೊಟ್ಟಿಲ್ಲ, ಹಬ್ಬ ಸರಿಯಾಗಿ ಮಾಡಲಿಲ್ಲ, ಪೂಜೆ ಸರಿಯಾಗಿ ಮಾಡಲಿಲ್ಲ. ಸೊ ಹಾಗಾಗಿ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ಎಲ್ರಿಗೂ ಗೊತ್ತಿರುತ್ತೋ ಎಲ್ಲರೂ ಕುಳಿತುಕೊಂಡು ಬಜೆಟ್ ಮಾಡ್ಬೋದು. ಪ್ರತಿದಿನ ಲೆಕ್ಕ ಎಲ್ಲರೂ ಬರೆಯುವಂಥದ್ದಾಗುತ್ತೆ.